ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಏನಾಯ್ತು ಅಂತ ನೀವೇ ನೋಡಿ. ಪಾಯಿಂಟಿಂದ ಮನೆಗೆ ಬಂದ್ವಿ. ಅದಾದಮೇಲೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಮನದ ಧ್ವನಿ ಅಂತ ಹೇಳಿ. ಸೊ ಅದರಲ್ಲಿ ಲೈವ್ ಬಂದಿದ್ದೆ. ಬಿಕಾಸ್ ನನ್ನ ಸ್ಟೂಡೆಂಟ್ಸ್ ಎಲ್ಲ ತುಂಬ ಗ್ರೀಟಿಂಗ್ಸ್ಗಳನ್ನು ಕೊಟ್ಟಿದ್ದರು. ಹಾಗಾಗಿ ನನ್ನ ಸ್ಟೂಡೆಂಟ್ಸ್ ಕೂಡ ಹೇಳಿದರು ಲೈವಲ್ಲೇ ನೀವು ಅನ್ಬಾಕ್ಸಿಂಗ್ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಲೈವಲ್ಲಿದ್ದೀನಿ. ಸೊ ಈಗ ಡೈರೆಕ್ಟಾಗಿ ಮಾತಾಡ್ತಾ ಹೋಗೋಣ. ಹಾಯ್ ಅರ್ಚನಾ, ಐ ಗಾಟ್ ಇಟ್ ಯುವರ್ ನೇಮ್. ಹಾಯ್ ಹಾಯ್ ಯುಕ್ತಿ. ಎಸ್, ನೀವು ಹೇಳ್ದಂಗೆ ಸೊ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಲೀಗ್ಸ್, ನನ್ನ ಫ್ರೆಂಡ್ಸ್ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಹಸ್ಬೆಂಡು ನನ್ನ ಜೊತೆಗೆ ನನ್ನ ಸ್ಟೂಡೆಂಟ್ಸ್. ಸೊ ಸುಮಾರು ಗಿಫ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳಿ ಸೊ ನೋಡ್ತಾ ಹೋಗೋಣ ಒಂದೊಂದೇ. ಎಸ್ ಮ್ಯಾಮ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅರ್ಚನಾ. ಎಸ್, ಇದು ರಶ್ಮಿತಾ ಅವರು ಕೊಟ್ಟಿರೋದು. ಸೊ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಒನ್ ಆಫ್ ಮೈ ಫೇವ್ರೆಟ್ ಚೈಲ್ಡ್ ರಶ್ಮಿತಾ. Something is there. It's looking like bangle. Oh, it's bangle only. Rashmita, thank you so much. Oh, bangles. ಸೊ ಅದಕ್ಕೆ ಮೋಸ್ಟ್ಲಿ ರಶ್ಮಿತಾ ಅವ್ರು ಹೇಳ್ತಾ ಇದ್ರು ಅನ್ಸುತ್ತೆ, ಮ್ಯಾಮ್ ನಾನು ಕೊಟ್ಟಿರೋ ಗಿಫ್ಟ್ ಹಾಕೊಂಡು ಬ್ಯಾಂಗಲ್ ಬಗ್ಗರಿ ಡ್ಯಾನ್ಸ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ರಶ್ಮಿತಾ ಫಾರ್ ಯುವರ್ ವಂಡರ್ಫುಲ್ ಬ್ಯಾಂಗಲ್ ಗಿಫ್ಟ್. Next, this is one more happy birthday to cute ma'am by Saundarya and Sadhana. So open ಮಾಡ್ತಾ ಇದ್ದೀನಿ. Then we are not your favorite child ma'am. Hey, everyone I said one of my favorite, right? Oh. Let's go. So ಇವರೇ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಹಸ್ಬೆಂಡ್. ಓಕೆ, ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ, ಗಿಫ್ಟ್ಸ್ ಎಲ್ಲ ಅನ್ಬಾಕ್ಸಿಂಗ್. ಸೊ ದಟ್ ಡೇ ಸಾಧನಾ ಆ್ಯಂಡ್ ಸೌಂದರ್ಯ ಕೇಳ್ತಿದ್ರು ಏನು ಮ್ಯಾಮ್ ನಿಮ್ಗೆ ತುಂಬ ಫೇವ್ರೆಟ್ ಏನು ಅಂತ ಹೇಳಿ. ಸೊ ಇಯರಿಂಗ್ಸ್ ಅಂತ ಹೇಳಿದೆ. ಸೊ ಹಂಗಾಗಿ ಇಯರಿಂಗ್ಸ್ ಕೊಟ್ಟಿದ್ದ ಜೊತೆಗೆ ಅದಕ್ಕೆ ಕೀ ಚೇನ್ ಕೊಟ್ಟಿದ್ದಾರೆ. ಸೊ ಏನು ಅನ್ಕೋಬೇಡಿ, ವ್ಲಾಗ್ ಇದು, ನಾನು ಲೈವ್ ಅಲ್ಲಿ ಕೂಡ ಇದ್ದೀನಿ. ಹಾಗಾಗಿ ಅರ್ಚನಾ ಇಶೀಸ್ ಅರ್ಚನಾ. ಓಕೆ ಓಕೆ. ಹಾಯ್ ಅರ್ಚನಾ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ. ಓ ನೈಸ್ ಇಯರಿಂಗ್ಸ್. ಸೊ ಎನಿ ಡೇ ಐ ವಿಲ್ ವೇರ್ ಇಟ್. ಸೌಂದರ್ಯ ಅಂಡ್ ಸಾಧನಾ, ಥ್ಯಾಂಕ್ ಯು ಸೋ ಮಚ್. 2 key bunches. One for me? No. I will take one, okay? Who is this? Sadhana and Saundarya. Saundarya. Every time they will comment, no? Those girls. Yes. Again something ಪತ್ರ, ಓಲೆ. ಏನಿದು ಓಲೆ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಹಾಕಿ ಕೊಟ್ಟಿದ್ದಾರೆ. ಓ, a small gift from your student. Okay, wish you many more happy returns of the day ma'am. May your day filled with lots of joy, surprises and happiness. First of all, I like to thank you for guiding me. I can say that you are one of the best and lovable teacher I have met. Yukti anta Your student. Hi Ananya. Let the smile always be on your beautiful face. Once again, happy birthday ma'am. Enjoy your day. Lots of love. Thank you once again. So ಏನೋ ಸಮಥಿಂಗ್ ಇನ್ನೊಂದೇನೋ ಗಿಫ್ಟ್ ಇದೆ. ಚೈತನ್ಯ ಆ್ಯಂಡ್ ಪೂರ್ವಿಕಾ. ಚಿಕ್ಕದ ವಿಷಯಗಳು ತುಂಬ ಖುಷಿ ಕೊಡುತ್ತೆ. ಎಸ್, ಸೊ ಬೀಯಿಂಗ್ ಎ ಟೀಚರ್ ಅಲ್ಲ, ಸೊ ಅದಕ್ಕೆ ನನಗೆ ನನ್ನ ಸ್ಟೂಡೆಂಟ್ಸು ಪೆನ್ನ ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಪೂರ್ವಿಕಾ ಆ್ಯಂಡ್ ಚೈತನ್ಯ. That is Ananya and Navya also there it seems. Yes. This is very very small gift. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಗಿಫ್ಟ್. Innovative. How to open this? So will you help me? This is how to pull. Okay, they wrote here. Oh, pull. Okay. Oh, like this. Nice.
ಸಮಥಿಂಗ್ ದೇ ಹ್ಯಾವ್ ರಿಟರ್ನ್. ಸೊ ಅದನ್ನು ಗ್ರೀಟಿಂಗ್ ಥರ ಮಾಡಿದ್ದಾರೆ. ನೈಸ್. ಫುಲ್ ಇಟ್. ವಾವ್, ವಾಟ್ ಎ ಕ್ರಿಯೇಟಿವ್. ನೈಸ್. Happy birthday to you, ma'am. You are the best science teacher in the world. Oh my God. Thank you. I love you, ma'am. Thank you. From Haripriya. Thank you, Haripriya. Okay. Now one more greeting. Very creative greeting. Happy birthday, Mala ma'am. You are given this life as a gift. Make yourself a gift to life. Nice. Nice quote. Oh, everything they have written, whether I have to read or not? Can I read? Okay. Let other people. Hi sir, how are you? Say hi to Yukti. Hi Yukti, how are you? I'm very fine. ಹೀಗೆ ಒಂದೊಂದೇ ಗ್ರೀಟಿಂಗ್ಸ್ನ ನಾನು ಓದ್ತಾ ಇದ್ದೆ. ಸೊ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇತ್ತು. ಸೊ ಆ ಮಾತುಗಳನ್ನು ಕೇಳಿ. ವಿಷ್ಣು ಏಕಲವ್ಯ, ಹ್ಯಾಪಿ ಬರ್ಡೇ ಅತ್ತಿಗೆ. Thank you, Appu. Okay, one more greeting. This is colorful greeting. Happy birthday to you, Mala ma'am. Today you are looking so nice. You are the best science teacher. Happy birthday to you. From Samskriti. You trust our class. We love you. Till we come to... Okay. Should be our science teacher. We hearted so many times. Please don't think bad of our class. Okay. Always I used to scold. So that's why they are written like this. Haripriya and Sanskriti. Thank you. Sunil VK, happy birthday madam. Thank you, Sunil. I don't know. Okay. Sunil avare, thank you so much. Hi. Yes, one more greeting. Happy birthday, Mala ma'am. Something they, oh, like this they have gifted. See how nice it is. Like this I have to remove. Nice. Happy birthday, Mala ma'am, and you are the best teacher. Thank you. And some greeting also. Nice. Nice greeting. Is Nice. greeting? Yeah. It's done by hand or? Yes. It's handmade. Handmade only. Oh, nice. Super. Nice. ತುಂಬಾ Who ಚೆನ್ನಾಗಿದೆ. is she? Oh, No, name is not there. is there. Name only not there. Okay, just to mention your name, who gave this Yeah, card. greeting. If you are on the line, if anybody join on the line, you just mention your name. Who wrote this one? Because name is not there. It was so nice. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಔಟ್ಲಾ ಅನ್ನೋರು ಜಸ್ಟ್ ಏನು ಅಕೌಂಟ್ ನೇಮ್ ಇದೆಯೋ ಜಸ್ಟ್ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ ದೆನ್ ಐ ಗೆಟ್ ಟು ನೋ ಯುವರ್ ನೇಮ್. ಸೊ ನನಗೂ ಮತ್ತು ನನ್ನ ಕುಟುಂಬಕ್ಕೂ ಕೂಡ ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ವಿಷ್ಣು ಏಕಲವ್ಯ ಪಾರ್ಟಿ ಮನೆಗೆ ಬಂದರೆ ಪಾರ್ಟಿ ಸಿಗುತ್ತೆ. ಮನೆಗೆ ಬರಲ್ಲಪ್ಪ ನೀನು ಅಪ್ಪು. ಓಕೆ, ಒನ್ ಮೋರ್ ಗ್ರೇಟಿಂಗ್. ಹ್ಯಾಪಿ ಬರ್ಡೇ ಮಾಲಾ ಮ್ಯಾಮ್. ಅಗೇನ್ ಸಿ ದ ಕಲರ್ಫುಲ್. ಯು ಬೆಸ್ಟ್ ಮ್ಯಾಮ್ ಆಫ್ ಸೈನ್ಸ್. ಹ್ಯಾಪಿ ಬರ್ತ್ಡೇ ಮಾಲಾ ಮ್ಯಾಮ್. ನೈಸ್. ನೋ ನೇಮ್, ಅನಾಮಿಕಾ. So you are beloved students only. Yes. Happy birthday, Mala ma'am. Okay. From Meghana. So happy birthday, Mala ma'am. Teach us very well. We love you so much. You are our what, ma'am? First, as a teacher. I am not getting this word. Sorry, Meghana. Why they are writing like this? I don't know. One more greeting I got. Happy birthday, Mala ma'am. Wish you many more happy returns of the day. You are like our second mother. Oh, thank you so much. No, it is name is not written. Thank you so much. Yes. Hi, Rachana. Sir, you are looking handsome. Oh. Who is that outlaw? I don't know. Thank you so much. Thank you. ಸೊ ಈ ಬ್ಯಾಂಗಲ್ಸ್ ಬಂದು ಕೊಟ್ಟಿದ್ದು ಇಂಚರ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಇಂಚರ. Yes, this bangle made by Chetan. Thank you, Chetan. Sir, you are looking like Amayaka in that shirt. Okay. Amayaka. That's Vishnu. Hey, Appu, how it is? What is that? Amayaka. ನಾನು ಪಕ್ಕದಲ್ಲಿ ನಿಂತಾನೆ. Vishnu ನಿಮ್ಮ ಅಣ್ಣ Ekalavya. ಹೆಂಗಪ್ಪ ಅಮಾಯಕ ಆಗ್ತಾರೆ? Vishnu Ekalavya is my brother. Okay, he's telling. He's just kidding to me. Yes. Okay. So one more gift. This is handmade by student only called Purvi. Purvi, Oh. thank you so much. Handmade. All these handmade only. Handmade only. Yes. Wow, nice. Super, huh? Such a innovative students you have. Oh. Who is there? MLA Mala. Oh, Okay. my name is there Name written. name is also wrote. On bangle. Ma'am is not in keen observation. She not MALA. have. No, in the afternoon only I saw. MALA it is. Nice. Is Then one more gift I got from my colleague, one of my colleague called Meghana ma'am. Hi Naveen Kumar.
See the wonderful saree I got. Okay, Meghana ma'am, thank you so much for your this wonderful gift. Thank you so much. In one day I'll wear it. Thank you. Ragini Mahesh, Chinmay. Hi Chinmay. Oh, this is yours, sir? is how you do for what? Yes. Manad Dhoni YouTube channel. So Okay, ma'am, something my friend. your friend. ಮೈ ಬರ್ತ್ಡೇ ಜೋರ, ನೀವೆಲ್ಲರೂ ಜೊತೆಗಿದ್ರೆ ಜೋರಮ್ಮ. ಓಕೆ, ರಚನಾ ಶಿ ಇಸ್ ಆಸ್ಕಿಂಗ್ Okay. ವಾಟ್ ಇಸ್ ದಿಸ್. ಸೊ ಮ್ಯಾಮ್ ಅವರು ಯೂಟ್ಯೂಬ್ ಓದಕ್ಕೆ ಮನದ ಧ್ವನಿ ಚಾನಲ್ ಇದೆ ಅಲ್ವಾ, ಸೊ ಮನದ ಧ್ವನಿ ಚಾನಲ್ಗೆ ಧ್ವನಿ ಚೆನ್ನಾಗಿ ಹೋಗ್ಲಿ ಅನ್ನೋದಕ್ಕೆ ಮೈಕು. ಓ, ಮೈ ಗಿಫ್ಟು ನೈಸ್. Yeah. So next onwards I'll use this mic for this channel, Manada Dhwani channel. From next onwards mic. Hi Pravalika. So you can wear like this button and you can talk. ಸೊ ದಿಸ್ ಇಸ್ ಆಲ್ ನಾಟ್ ನೀಡೆಡ್ ಟು ಶೋ ಯು, ಬಟ್ ರೀಸನ್ ಬಂದು ಏನು ಅಂದರೆ ಎಲ್ಲರೂ ತುಂಬ ಹೇಳ್ತಾ ಇದ್ರಿ ಲೈವಲ್ಲೇ ನೀವು ಅನ್ಬಾಕ್ಸಿಂಗ್ ಮಾಡಬೇಕು ನಮ್ಮ ಗ್ರೀಟಿಂಗ್ಸ್ಗಳನ್ನ ಎಲ್ಲ ಅಂತ ಹೇಳ್ತಾ ಇದ್ರಿ. ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಅನ್ಬಾಕ್ಸಿಂಗ್ ಮಾಡಿದ್ದು ಲೈವಲ್ಲಿ ಅಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಆ್ಯಂಡ್ ಕೊನೆಯದಾಗಿ ಒಂದು ಮಾತು ಏನು ಹೇಳ್ಬೋದು ಅಂದರೆ, ಎಲ್ಲದಕ್ಕಿಂತ ದ ಬಿಗ್ಗೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ನೆಮ್ಮದಿ. ಸೊ ನಮ್ಮ ಮನಸ್ಸಲ್ಲಿ ನಮ್ಮ ಕುಟುಂಬಕ್ಕೆ ಮತ್ತು ನಮಗೆ ನೆಮ್ಮದಿಯಾಗಿರುವಂಥ ಜೀವನ ಇದೆಯಾ ಅನ್ನೋದು ಒಂದಿದ್ರೆ ಎಲ್ಲದ ವೆಲ್ತಿಗಿಂತ ದ ಬೆಸ್ಟ್ ವೆಲ್ತ್ ಅಂತ ಹೇಳಿದ್ರೆ ಅದು ನೆಮ್ಮದಿ. ಸೊ ಹಾಗಾಗಿ ಎಲ್ಲರೂ ಕೂಡ ನೆಮ್ಮದಿ ಆಗಿರಿ ಅಂತ ಹೇಳ್ತಾ, ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಫ್ರೆಂಡ್, ಪೇರೆಂಟ್ಸ್ ಆ್ಯಂಡ್ ಒಬ್ಬ ಬೆಸ್ಟ್ ಸಂಗಾತಿ ಇರಬೇಕು. ಸೊ ಅದು ನನಗೆ ತುಂಬಾ ಓವರ್ಲೋಡ್ ಆಗಿದೆ. ಸೊ ದಟ್ ಈಸ್ ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ನನಗೆ ದೇವರು ಒಳ್ಳೆ ಸಂಗಾತಿನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಯೂನಿವರ್ಸ್. ಆ್ಯಂಡ್ ಎಲ್ರಿಗೂ ಕೂಡ ಯೂನಿವರ್ಸ್, ಆ ದೇವ್ರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಸೊ ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ, ಒಳ್ಳೊಳ್ಳೆ ಆಲೋಚನೆ ಮಾಡಿ, ಸೊ ಒಳ್ಳೊಳ್ಳೆ ಮಾತಾಡಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆ ಸಮಯವನ್ನು ಕೊಡಿ. ಸೊ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ. ಹಾಯ್ ಕುಮಾರ್, ಐ ಗಾಟ್ ದಟ್ ರಚನಾ ಬ್ರದರ್. ಓಕೆ. ಸೊ ಹಾಯ್ ಕುಮಾರ್, ಏನು ಫುಲ್ ಬ್ರದರ್ ಸಿಸ್ಟರ್ ಕುತ್ಕೊಂಡು ಲೈವ್ ನೋಡ್ತಾ ಇದ್ದೀರಾ? ಓಕೆ, ನೈಸ್. ಸೊ ನಿಮ್ಮ ಆಲೋಚನೆ ಯಾವಾಗಲೂ ಪಾಸಿಟಿವ್ ಆಗಿರಲಿ. ಸೊ ನೀವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ನಿಮ್ಮ ಸುತ್ತಮುತ್ತಲೂ ಸರೌಂಡಿಂಗ್ಸ್ ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ. I'm Kiran from diploma dropout. You drop out in diploma but don't drop in life. ಎಜುಕೇಷನ್ ಡಿಪ್ಲೊಮಾ ಡ್ರಾಪ್ಔಟೋ ಏನೋ, ಲೈಫಲ್ಲಿ ಮಾತ್ರ ಗೆಲ್ಲಬೇಕು. ಎಜುಕೇಷನ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಷ್ಟೇ, ಬಟ್ ಇಟ್ ಈಸ್ ನಾಟ್ ಅಲ್ಟಿಮೇಟ್ಲಿ ಲೈಫ್. ನೀವು ಹೇಗೆ ಲೀಡ್ ಮಾಡ್ತೀರಾ ಅನ್ನೋದು ನಿಮ್ಮ ಪಾಸಿಟಿವ್ ಥಿಂಕಿಂಗಲ್ಲಿರುತ್ತೆ. ಸೊ ಪ್ಲ್ಯಾನ್ ಮಾಡಿ ಅಕಾರ್ಡಿಂಗ್ ಟು ದಟ್ ನೀವು ಲೈಫ್ನ ಲೀಡ್ ಮಾಡಿ ಅಷ್ಟೇ. ಲೈಫೇ ಬಿಗ್ ಚಾಲೆಂಜ್. ಸೊ ಅದನ್ನು ಫೇಸ್ ಮಾಡಿ ಒಳ್ಳೆ ಲೈಫ್ನ ಲೀಡ್ ಮಾಡಿದ್ರೆ ಆಯಿತು. ಎನಿಹೌ ಏಕಲವ್ಯ, ವಿಷ್ಣು, ನೀವು ನಮ್ಮ ಕುಟುಂಬದವರೇ. ಸೊ ನನ್ನ ಮೈದ್ನಾನೆ ಯಾಕೆ ವರಿ ಮಾಡ್ತೀರಾ, ನಾವೆಲ್ಲರೂ ಇದ್ದೀವಲ್ವಾ. ಎಸ್. ಸೊ ಎಲ್ಲರೂ ಕೂಡ ನನ್ನ ಬರ್ತಡೆಗೆ ಎಲ್ಲರೂ ವಿಶ್ ಮಾಡಿದೆ. ಎಸ್ಪೆಷಲಿ ಕ್ಲಾಸಲ್ಲಿ ನನ್ನ ಕ್ಲಾಸ್ ಸ್ಟೂಡೆಂಟ್ಸ್ಗಳು ವಿಷಯ ಮಾಡ್ತಾ ಇರಲಿಲ್ಲ. ಮಾರ್ನಿಂಗ್ ಹೋದಾಗ ಫುಲ್ ಪ್ರ್ಯಾಂಕಲ್ಲಿ ನಂಗೆ ತುಂಬ ಬೇಜಾರಾಗ್ತಿತ್ತು. ಏನು ಯಾರು ವಿಷಯ ಮಾಡ್ತಿಲ್ವಲ್ಲ, ಏನು ಗೊತ್ತೇ ಇಲ್ಲ. 1 ವೀಕಿಂದ ಮ್ಯಾಮ್ ಬರ್ಡೇ ಅಂತ ಹೇಳ್ತಾನೆ ಇದ್ರಿ, ಆದರೂ ಕೂಡ ಯಾರು ಏನು ಹೇಳ್ತಾನೆ ಇಲ್ಲ. ಆದರೂ ಬೇಜಾರಾಗ್ತಿತ್ತು, ಏನೋ ಫನ್ನಿಯಾಗಿ ಏನೋ ಮಾಡ್ತಾ ಇದ್ದಾರೆ ಅಂತ. ಸೆಕೆಂಡ್ ಪೀರಿಯಡ್ ನೋಡ್ತೀನಿ, ಒಬ್ಬರು ವಿಶ್ ಮಾಡ್ತಿಲ್ಲ. ಥರ್ಡ್ ಯಾರು ವಿಶ್ ಅಲ್ಲ, ಏನೋ ನೆನಪೇ ಇಲ್ಲ. ಬೇರೆಯವರೆಲ್ಲ ಎಲ್ಲ ಕ್ಲಾಸವರು ಬಂದು ವಿಶ್ ಮಾಡ್ತಾರೆ, ವಿಶ್ ಮಾಡ್ತಿಲ್ಲ. ಫೈನಲ್ ಆಗಿ ಲಂಚ್ ಪೀರಿಯಡಲ್ಲಿ ಏನೋ ದೊಡ್ಡ ಸರ್ಪ್ರೈಸ್ ಅಂತ ಹಾಡೆಲ್ಲ ಹೇಳ್ಕೊಂಡು ಚೆನ್ನಾಗಿ ಮಾಡಿದ್ರಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ತಡೇ ವಿಶ್ ಮಾಡಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಮೇಲೆ ಅಷ್ಟೇ ನಿಮ್ಮ ಆಶೀರ್ವಾದ ಅಲ್ಲ, ನನ್ನ ಕುಟುಂಬದ ಮೇಲೂ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಎಲ್ಲರೂ ಕೂಡ ಇರಲಿ. ಸೊ ಎಲ್ಲರೂ ಕೂಡ ಹಾರೈಸಿ ಅಂತ ಹೇಳ್ತಾ ನಾನು ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಮೇಯ್ನಾಗಿ ತುಂಬ ನೆಮ್ಮದಿಯಾಗಿರಬೇಕು ಅನ್ನೋದು ತುಂಬ ಆಸೆ. ಜೊತೆಗೆ ನನ್ನ ಒಂದು ಜೀವನವನ್ನು ನೋಡಿ 4 ಜನ ಇನ್ಸ್ಪೈರ್ ಆಗಬೇಕು ಅನ್ನೋದು ನನ್ನ ಆಸೆ ಇತ್ತು, ನನ್ನ ಆಸೆ ಕೂಡ. ಸೊ ಹಾಗಾಗಿ ನಾನು ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತ ನಾನು ಇದುವರೆಗೂ ಯಾವ ವರ್ಷನೂ ಕೂಡ ಕೇಕ್ ಕಟ್ ಮಾಡಿಲ್ಲ. ದಿಸ್ ವಾಸ್ ದ ಫಸ್ಟ್ ಇಯರ್ ನಾನು ಕೇಕ್ ಕಟ್ ಮಾಡಿದ್ದು, ಅದು ನನ್ನ ಪತಿದೇವರಿಗೋಸ್ಕರ. ಓಕೆ.
ಸೊ ನನಗೆ ಯಾಕೆ ಜೊತೆಗೆ ನಾನು ಕೇಕ್ ಕಟ್ ಮಾಡಲಿಬೇಕು, ಸೆಲೆಬ್ರೇಷನ್ ಮಾಡಬೇಕು ಅನ್ನೋದೇ ನನಗೇನು ಅಷ್ಟೇನು ಆಸೆ ಇರಲ್ಲ. ಯಾಕಂದರೆ ನನಗೆ ಯಾರು ಮಾಡ್ತಾರೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾನು ಯಾರಿಗೆಲ್ಲ ಮಾಡ್ತೀನಿ, ನಾನು ನನ್ನಿಂದ ಯಾರೆಲ್ಲ ಖುಷಿ ಪಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಸೊ ನನಗೆ ಬೇರೆಯವ್ರ ಮುಖದಲ್ಲಿ ಖುಷಿ ಕಂಡಾಗ ನನಗೆ ತುಂಬ ಖುಷಿ ಆಗುತ್ತೆ, ಡಬಲ್ ಖುಷಿ. ನನಗೆ ಯಾರು ಖುಷಿ ಪಡಿಸಿದ್ರೆ ಒಂದು 10% ಖುಷಿ ಪಡ್ತೀನಿ ಅಷ್ಟೇ. ಅದೇ ನಾನು ಬೇರೆಯವ್ರ ಮುಖದಲ್ಲಿ ಖುಷಿ ಪಡಿಸಿದಾಗ ಅದಕ್ಕೆ ನನಗೆ ಒಂದು ಮೋರ್ ದೆನ್ 100% ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಖುಷಿನೂ ನನಗೆ ತುಂಬ ಡಬಲ್ ಖುಷಿ ಆಗುತ್ತೆ. ಸೊ ನನಗೆ ಆ ಥರ ನಂದು ಒಂದು ಕ್ಯಾರೆಕ್ಟರ್. ಸೊ ಹಾಗಾಗಿ ನಾನು ಒಂದು ಯಾರಿಗೆ ಒಂದು ಬರ್ತಡೇ ಅಂತಲೇ ಅಲ್ಲ, ಏನಾದ್ರು ಒಂದು ವಿಶ್ ಮಾಡಬೇಕು ಅಂದರೆ ತುಂಬ ಲೆಂದಿ ವಿಶಸ್ ಆಗ್ತೀನಿ. ಯಾರಾದರೂ ನೋಡಿದ್ರು ಕೂಡ, ಸೊ ನಮ್ಮ ಕುಟುಂಬದ ಒಂದು ಫ್ಯಾಮಿಲಿ ಗ್ರೂಪ್ ಇದೆ. ಸೊ ಅದರಲ್ಲೂ ಕೂಡ ನಾನು ಇದು ಒಂದು ಅದರಲ್ಲಿ ಗ್ರೂಪಲ್ಲೇ ಅಂತ ಅಲ್ಲ, ಬೇರೆ ಯಾವುದೇ ಒಂದು ಮೆಸೇಜ್ ಹಾಕಿದ್ರು ಕೂಡ ನಾನು ತುಂಬ ಲೆಂದಿಯಾಗಿ ಹಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ನನ್ನ ಮನಸ್ಸಿಂದ ಹಾರೈಸಿ ಹಾಕ್ತೀನಿ. ಬೇರೆಯವ್ರಿಗೆ ಅದು ತೋರಿಕೆ ಏನೋ ಅನಿಸ್ಬೋದು, ಬಟ್ ನನ್ನ ಮನಸ್ಸಿಂದ ಹಾಕೋದು, ಅಟ್ಲೀಸ್ಟ್ ನನ್ನ ಮನಸ್ಸಿಂದ ಹಾಕೋದು ಅದು ಯೂನಿವರ್ಸಿಗೆ ತಲುಪಿ ಅವರಿಗೆ ಒಳ್ಳೇದಾಗಲಿ, ಅವ್ರ ಲೈಫ್ ತುಂಬ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆಯಿಂದ ಹಾಕ್ತೀನಿ. ಸೊ ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಯಾಕಂದರೆ ಆ ಮೆಸೇಜ್ ಓದುವಾಗ ಆ ಫೀಲ್ ಬರುತ್ತೆ ಅವ್ರಿಗೊಂದು ಪಾಸಿಟಿವ್ ವೈಬ್ಸ್ ಆಗುತ್ತೆ. ನನ್ನಿಂದ ಆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗೋಕ್ಕೋಸ್ಕರ ನಾನು ನನ್ನ ಮಾತು ಯೂನಿವರ್ಸಿಟಿ ತಲುಪಿ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ತೀನಿ. ಸೊ ಆಲ್ಮೋಸ್ಟ್ ನನಗೆ ಎಲ್ಲರೂ ಕೂಡ ಮಾರ್ನಿಂಗಿಂದ ಸುಮಾರು ಮೆಸೇಜಸ್ ಬಂತು ನನ್ನ ಬರ್ಡೇ ವಿಶಸ್ಗೆ. ತುಂಬಾ ಮೆಸೇಜಸ್ ಲೈಕ್ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಿ ಟೈಮ್ ಹಿಡೀತು ನಮಗೂ ಕೂಡ. ನಾವು ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಸೊ ಅದು ಇದು ಎಕ್ಸ್ಟ್ರಾ ಸೆಲೆಬ್ರೇಷನ್ಸ್ ಜಾಸ್ತಿ ಆಯಿತು ಈ ಸರಿ. ಒಂದು ಮೂಮೆಂಟ್ ಆ್ಯಡ್ ಆನ್ ಆಯಿತು. ಸೊ ನಮ್ಮ ಇವತ್ತಿನ ಡೇ ಮಾತ್ರ ಸಖತ್ತಾಗಿತ್ತು, ತುಂಬ ಮೆಮೊರಬಲ್ ಆಗಿತ್ತು. ಸೊ ಇವತ್ತು ಈ ಸೆಲೆಬ್ರೇಷನ್ಗೆ, ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ತುಂಬ ಮುಖ್ಯವಾಗಿರುವಂಥ ಕಾರಣ ಯಾರು ಅಂತ ಹೇಳಿದ್ರೆ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಬಾಯ್ ಫ್ರೆಂಡ್, ನನ್ನ ಹಸ್ಬೆಂಡ್ ಸೊ ಆಗಿರುವಂಥ ಶಿವು. ಓಕೆ, ಸೊ ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಚೆನ್ನಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ರಿ ನಂದು. ಸೊ ನಾನು ಮರೆಯೋಕ್ಕಾಗಲ್ಲ. ಎಸ್ಪೆಷಲಿ ಮೋರ್ ದ್ಯಾನ್ ನನ್ನ ಸೆಲೆಬ್ರೇಷನ್, ನನಗೆ ಗ್ರೀಟಿಂಗ್ ಕಾರ್ಡ್ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮು. ನನ್ನ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ, ಒಳ್ಳೆ ಮೆಮೊರಿನ ನನಗೆ ಕ್ರಿಯೇಟ್ ಮಾಡಿಕೊಟ್ರಿ. ಮೋರ್ ದ್ಯಾನ್ ದಟ್ ಏನು ಅಂತ ಹೇಳಿದ್ರೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವರು ನನಗೆ ಸಂಗಾತಿಯಾಗಿ ಆ ದೇವ್ರು ನನಗೆ ಒಂಥರ ಏನು ಆ ಒಂದು ಬಾಂಧವ್ಯನ ಬ್ರಿಡ್ಜ್ ಮಾಡಿಕೊಟ್ಟಿದ್ದಕ್ಕೆ ಸೊ ದೇವರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸೊ ಮೇಜರ್ ಆಗಿ ನನ್ನ ಕುಟುಂಬ ವರ್ಗದವರಿಗೆ, ಎಲ್ಲ ನನ್ನ ಕುಟುಂಬದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ವಿಶಸ್ ನನಗೆ ಎಲ್ಲರ ವಿಶಸ್ಸು ಕೂಡ ನನಗೆ ರೀಚ್ ಆಯಿತು, ನನಗೆ ತಲುಪಿತು. ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನನ್ನ ಅತ್ತೆ ಮಾವನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಯಾಕೆಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮನ ಥರ ನೀವು ನನಗೆ ಪ್ರೀತಿನ ಕೊಡ್ತೀರಾ. ಸೊ ನನ್ನ ಮಗಳ ಥರ ಕಾಣ್ತೀರಾ. ಸೊ ಅದಕ್ಕೂ ತುಂಬ ಥ್ಯಾಂಕ್ ಯು ಸೋ ಮಚ್. ಮೇಜರಾಗಿ ಶಿವಗೂ ಕೂಡ ತುಂಬ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ನಾನು ನಾನಾಗಿರೋದನ್ನು ಬಿಟ್ಟಿದ್ದಕ್ಕೆ. ಸೊ ಸುಮಾರು ಹೆಣ್ಮಕ್ಳ ಲೈಫಲ್ಲಿ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಚೇಂಜಸ್ ಅನಿಸುತ್ತೆ. ನನ್ನ ಲೈಫಲ್ಲಿ ಎಂಥದ್ದು ಚೇಂಜಸ್ ಇಲ್ಲ. ನಾನು ಬಿಫೋರ್ ಮ್ಯಾರೇಜ್ ಹೇಗಿದ್ದೆ ನಾನು ಈಗಲೂ ಹಾಗೇ ಇದ್ದೀನಿ, ನಾನು ಮುಂದೆನೂ ಹಾಗೇ ಇರ್ತೀನಿ. ಸೊ ನನ್ನ ಬಿಹೇವಿಯರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಂಡ್ ನನ್ನ ವಾಟ್ ಅದರ್ ಎಲ್ಸ್, ಸೊ ಎವ್ರಿಥಿಂಗ್ ಓವರ್ ಆಲ್ ಹೇಳೋದಾದರೆ ಸೊ ನಾನು ನಾನಾಗೇ ಇರೋದಕ್ಕೆ, ನನ್ನನ್ನು ನಾನಾಗಿರೋ ಬಿಟ್ಟೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ ಯು. ಲಾಸ್ಟ್ಲಿ ಫೈನಲಿ ನಮ್ಮ ವ್ಯೂವರ್ಸ್ಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್, ಲಾಟ್ಸ್ ಆಫ್ ಲವ್. ಸೊ ನೀವು ವಿಶ್ ಮಾಡ್ತಾ ಇದ್ದೀರಾ, ನೀವು ಕೂಡ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ. ಸೊ ನಮ್ಮನ್ನು ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ನಮ್ಮಿಬ್ಬರ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಸೊ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸೊ ಫೈನಲಿ ಹ್ಯಾಪಿ ಬರ್ಡೇ ಹೇಳ್ತಿ. ಥ್ಯಾಂಕ್ ಯು. 10 ಗಂಟೆಗೆ ವಿ ಆರ್ ಫಿನಿಶಿಂಗ್ ಅವರ್ ಬರ್ಡೇ. ಓಕೆ, ಹೌ ವಾಸ್ ಯುವರ್ ಬರ್ಡೇ? ನೈಸ್. ತುಂಬ ಚೆನ್ನಾಗಿತ್ತು ಬರ್ತ್ಡೇ. ಎಂಜಾಯ್ಡ್ ಯುವರ್ ಬರ್ತ್ಡೇ? ಅಂದರೆ ಎಂಜಾಯ್ ಅಂತಂದರೆ ನಂಗೆ ತುಂಬ ಖುಷಿಯಾಗಿದ್ದಂದರೆ ಬ್ಲೈಂಡ್ ಸ್ಕೂಲಿಗೆ ಹೋದಾಗ ತುಂಬ ಖುಷಿ ಆಯಿತು. ಓಕೆ, ಸೊ ಆಲ್ಮೋಸ್ಟ್ ನಿಮ್ಮ ಬರ್ಡೇ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿದ್ರಿ ಇವತ್ತು. ಸೊ ಸೆಲೆಬ್ರೇಷನ್ ಪಾಯಿಂಟಿಗೆ ಹೋಗಿದ್ವಿ. ಸೊ ಸೆಲೆಬ್ರೇಷನ್ ಪಾಯಿಂಟಿಗೆ ನೀವು ಬರ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದು. ಸೊ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿದ್ರಿ. ನಾನು ಕೇಕ್ ಕಟ್ ಮಾಡಲ್ಲ ಅಂತಿದ್ದವಳು 10-12 ವರ್ಷದಿಂದ ಸತಾಸ್ತಿದ್ದು ನಾನು ಕೇಕ್ ಕಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು 12 ವರ್ಷ ಆದಮೇಲೆ ಕೇಕ್ ಕಟ್ ಮಾಡಿದ್ದೀರಾ. ಸೊ ಯಾಕೆ ಕೇಕ್ ಕಟ್ ಮಾಡಬೇಕು ಅನಿಸ್ತು ಇವತ್ತು?
ಯಾಕೆ ಕೇಕ್ ಕಟ್ ಮಾಡಬೇಕು ಅನ್ನಿಸ್ತು ಅಂತ ಹೇಳಿದ್ರೆ, ಮೇಜರ್ ಆಗಿ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ನೆಮ್ಮದಿ. ಸೊ ನಾನು ಸಂಪೂರ್ಣವಾಗಿ ನೆಮ್ಮದಿಯಾಗಿದ್ದೀನಿ ಅನ್ನೋದು ನನಗೆ ಅನ್ನಿಸ್ತು. ಅದಕ್ಕೆ ಅಟ್ಲೀಸ್ಟ್ ನೀವು ಕೂಡ 12 years ಇಂದ ಕೇಳ್ತಾನೆ ಇದ್ರಿ ಅಲ್ವಾ, ಅಟ್ಲೀಸ್ಟ್ ನಿಮಗೂ ಕೂಡ ಖುಷಿ ಪಡಿಸೋಣ. ಯಾಕಂದರೆ ನಮ್ಮದೇ ನಡಿಬೇಕು ಅನ್ನೋದಕ್ಕಿಂತ ನಮ್ಮ ಜೊತೆಲಿ ಇರೋರ್ಗೂ ಖುಷಿ ಪಡಿಸ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ನಂಗೆ ಯಾವಾಗಲೂ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತೇ ಇದೆ. ಸೊ ಹಂಗಾಗಿ ಎರಡೂ ಆಗುತ್ತೆ ಅಂತ ಹೇಳಿ ನಾನು ಒಪ್ಕೊಂಡೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಈ ಕೇಕ್ ಕಟ್ ಮಾಡಿದೆ ಯಾಕಂದರೆ ಯಾವಾಗಲೂ ನನಗೆ ಇವರೇ ಕೇಕ್ ಅಂತ ಶುರು ಮಾಡಿದ್ದೆ. ಫಸ್ಟ್ ಆ್ಯಕ್ಚುಲಿ ಇವರೇ ನನಗೆ ಫಸ್ಟ್ ಆಫ್ ಆಲ್ ಕೇಕ್ ಯಾರೂ ಕಟ್ ಮಾಡಿರಲಿಲ್ಲ ಮುಂಚೆ ಎಲ್ಲ. ಅಂದರೆ ಸುಮ್ಮನೆ ಬರ್ಡೇಗೆ ವಿಶ್ ಅಂತ ಮಾಡೋರು, ಮುಂಚೆ ಎಲ್ಲ ಯಾರೂ ಕೇಕ್ ಕಟ್ ಮಾಡಿರಲಿಲ್ಲ. ಸೊ ಕೇಕ್ ಅಂತ ಕಟ್ ಮಾಡೋಕ್ಕೆ ಶುರು ಮಾಡಿದ್ದೆ ಇವರೇ. ಸೊ ಅದು ನನಗೂ ಫೀಲ್ ಇರುತ್ತಲ್ವಾ. ಸೊ ಇವ್ರು ಯಾವಾಗಲೂ ನನ್ನ ಬರ್ಡೇ ಅಂತ ಬಂದಾಗ, ನನ್ನ ಬರ್ಡೇ ಅಂತ ಬಂದರೆ ನನಗೆ ಏನು ಅಂದರೆ ಇವ್ರದ್ದು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಕೇಕ್ ಕಟ್ ಮಾಡೋಣ, ಒಂದು ಏನೋ ಅಂದರೆ ಬರ್ತಡೇನೇ ಒಂದು ಹಬ್ಬ ಥರ ಆಚರಣೆ ಮಾಡ್ತಿರ್ತಾರೆ. ನಾವೆಲ್ಲ ನಮಗೆಲ್ಲ ಅಷ್ಟು ಅಭ್ಯಾಸ ಇರಲ್ಲ. ಸೊ ಎಲ್ಲೋ ಒಂದು ಕಡೆ ಏನಂದರೆ ಅನ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ. ಬಟ್ ಇವರಿಗೆಲ್ಲ ಅದೆಲ್ಲನೂ ಸೆಲೆಬ್ರೇಟ್ ಮಾಡೋದು ಅನ್ನೋದಂದರೆ ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ. ಹಬ್ಬ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇರ್ಬೋದು, ಎಲ್ಲನೂ ತುಂಬ ಎಂಜಾಯ್ ಮಾಡ್ತಾರೆ ಇವರು. ಸೊ ಹಾಗಾಗಿ ನನಗೂ ಕೂಡ ಅನಿಸ್ತು ಇವತ್ತು ನೋಡೋಣ, ಇವತ್ತು ಕೇಳಿದೆ ಒಂದ್ಸತಿ ಈ ಸತಿನಾದರೂ ಕೇಕ್ ಕಟ್ ಮಾಡ್ತೀರಾ ನೋಡೋಣ ಅಂತ ಹೇಳ್ತಾಯಿದ್ರು. ನೋಡೋಣ ಅಂತ ಹೇಳಿದಾಗ ಹಿಂಟ್ ಸಿಕ್ತು. ಹಾಗಾಗಿ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಪಾಯಿಂಟ್ಗೆ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಸೊ ಏನಂದರೆ ಅಲ್ಲಿ ಇವ್ರು ಬರ್ತಾರೋ ಇಲ್ಲೋ ಅನ್ನೋ ಡೌಟ್ ಇತ್ತು. ಯಾಕಂದರೆ ದೂರ ಆದರೆ ಬರ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಕರ್ಕೊಂಡು ಹೋದೆ. ಸೊ ವಾಕ್ ಥರ ಬ್ಯಾಕ್ ಮನೆಯಿಂದ ಒಂದು 100 ಮ್ಯಾಕ್ಸಿಮಮ್ 200 ಮೀಟರ್ ಇರೋದು. ಸೊ ವಾಕ್ ಮಾಡ್ಕೊತ ಕರ್ಕೊಂಡು ಹೋದೆ. ಆಲ್ರೆಡಿ ನಾನು ಪ್ಲ್ಯಾನ್ ಮಾಡಿ ಎಲ್ಲ ಬಂದಿದೆ, ಯಾಕಂದರೆ ಆಚೆ ಹೋಗಿದೆ. ಸೊ ಹಾಗಾಗಿ ಇವ್ರನ್ನ ಮನೆಗೆ ಬಿಟ್ಬಿಟ್ಟು, ಸೊ ನಾವು ಗೊತ್ತಿಲ್ಲ ಪ್ರೀವಿಯಸ್ಲಿ ಆಶ್ರಮಕ್ಕೆ ಹೋಗಿದ್ವಿ. ಸೊ ಆಶ್ರಮದಿಂದ ಬಂದುಬಿಟ್ಟು ಇವ್ರು ಮನೆಗೆ ಹೋಗಿದ್ರು. ನಾನು ಇಲ್ಲೇ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೇಕ್ ಎಲ್ಲ ರೆಡಿ ಮಾಡಿಬಿಟ್ಟು ಇವ್ರನ್ನ ಜಸ್ಟ್ ಒಂದು ವಾಕ್ ಹೋಗೋಣ, ನನಗೆ ವಾಕ್ ಆಗಿಲ್ಲ ಇವತ್ತೊಂದೇ. ಸೊ ಇವತ್ತು ಬರ್ತಡೇ ಪ್ರಯುಕ್ತ ಆಯಿತು ಬರ್ತೀನಿ ನಡಿ ಅಂತ ಹೇಳ್ಬಿಟ್ಟು ಇವರು ಕೂಡ ಬಂದರು. ಸೊ ಬಂದು ಸರ್ಪ್ರೈಸ್ ಆಯಿತು. ಸೊ ಕೇಕ್ನ ಕಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ಹಾಗಾಗಿ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆಂಟಲ್ಲಿ ಏನಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಗ್ರೀಟಿಂಗ್ಸ್ ಕಾರ್ಡ್ ಕೊಟ್ಟೆ. ಓಲ್ಡ್ ಟ್ರೆಂಡ್, ನಾವು ಏನೇ ಬರೆದ್ರೂ ಕೂಡ ವಾಟ್ಸಪ್ಪಲ್ಲಿ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ, ಇನ್ಸ್ಟಾದಲ್ಲಿ ಮಾಡಿ, ಅಥವಾ ನೀವು ಒಂದು ವಿಡಿಯೋ ಮಾಡಿ, ನಾರ್ಮಲ್ ಆಗಿ ಏನಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ನಾವು ಲೆಟ್ರಲ್ಲಿ ಬರೆಯೋದು, ಅದು ಗ್ರೀಟಿಂಗ್ಸ್ ಕಾರ್ಡ್ ಇರ್ಬೋದು ಅಥವಾ ಒಂದು ಪೇಪರಲ್ಲಿ ಬರೆಯೋದು, ಖುಷಿ ಕೊಡೋದು ಯಾವುದ್ರಲ್ಲೂ ಅದು ಖುಷಿ ಕೊಡಲ್ಲ ಅಂತ ನನಗನ್ಸುತ್ತೆ. ಸೊ ಆ ಪೇಪರ್ ನೋಡಿದಾಗ ಅನಿಸುತ್ತೆ ನಮಗೆಲ್ಲ ಅದು ಫೀಲ್ ಕೊಡ್ತಾ ಇರುತ್ತೆ. ನಾವೇನೇ ಆ ವ್ಯಕ್ತಿ ಇಲ್ಲ ಅಂದರೂ ಕೂಡ ಆ ಲೆಟರ್ ಓದ್ತಿರುವಾಗ ನಮ್ಮ ಪ್ರೆಸೆನ್ಸ್ನ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಆ ವ್ಯಕ್ತಿಗೆ ನಾನೇ ಅಲ್ಲಿ ಇದೀನಿ ಅನ್ನೋ ಥರ ಲೆಟರ್ ಕೊಟ್ಟೆ ನಾನು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಬರೆಯುವಾಗಲೂ ಕೂಡ ಎಲ್ಲನೂ ನನ್ನ ಮೆಮೊರೀಸ್ನೆಲ್ಲ ಮೆಲ್ಕು ಹಾಕೊಂತ ಬರಿತಾ ಇದೆ ಎಲ್ಲನೂ. ಸೊ ಏನು ಬರೆಯೋಣ ಅಂತ ಶುರು ಮಾಡಿದ್ದೀನಿ. 1 ಪೇಜ್ ಆಗುತ್ತೆ ಅಂತ 1 ಶೀಟಲ್ಲಿ ಬರೆದ್ರೆ ಅದು 2 ಶೀಟಲ್ಲಿ ಹೋಯ್ತು ಎಕ್ಸ್ಟ್ರಾ. ಇನ್ನೂ ಬರೀಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಆದರೆ ಶೀಟ್ಸ್ ಎಲ್ಲ ನಾನು ತೊಗೊಂಬಂದಿದ್ದು ಲಿಮಿಟೆಡು. ಕಲರ್ ಶೀಟ್ ತೊಗೋಬೇಕಾಗಿತ್ತು. ನಾನು ಒಂದೇ ಒಂದು ಕಲರ್ ಶೀಟು ಮತ್ತು ಗ್ರೀಟಿಂಗ್ಸ್ ಕಾರ್ಡ್ ತೊಗೊಂಬಂದಿದ್ದೆ. ವೈಟ್ ಶೀಟಲ್ಲಿ ಬರೆಯೋಣ ಅಂತ ಅಂದ್ಕೊಂಡೆ. ಸಾಕು, ಯಾಕಂದರೆ ತುಂಬ ಬರೆದ್ಬಿಟ್ರೆ ಬೋರ್ ಅನಿಸ್ಬಿಡ್ಬಾರ್ದಲ್ಲ, ಒಂದೇ ದಿನಕ್ಕೆ ಮುಗಿಸ್ಬಾರ್ದು ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಮತ್ತೆ ಯಾವಾಗಲೂ ಏನಾದರೂ ಸ್ಪೆಷಲ್ ಇದ್ದಾಗ ಲೆಟರ್ನ ಬರೆಯೋದನ್ನು ನಾನು ಈ ವರ್ಷದ ರೂಢಿಸ್ಕೊಳ್ತಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ಯಾವಾಗಲೂ ನಿನ್ನ ಬರ್ಡೇಗೆ ಸ್ಪೆಷಲ್ಲಾಗಿ ಒಂದು ನನ್ನ ಕಡೆಯಿಂದ ಒಂದು ಲೆಟರ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಎನಿ ಒಕೇಶನ್ಸ್ a letter is a very precious gift to you from my side ಅಂತ ಹೇಳ್ಬಿಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸೊ ನಾವು ಈಗ ಬರ್ತ್ಡೇನ ಎಂಡ್ ಮಾಡ್ತಾ ಇದ್ವಿ. ನೀವೆಲ್ಲರೂ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನಮ್ಮ ಬರ್ತ್ಡೇನ ಅಂದರೆ ನನ್ನ ಹೆಂಡತಿ ಬರ್ತ್ಡೇನ ಸೆಲೆಬ್ರೇಟಲ್ಲಿ ನೀವು ಕೂಡ ಜಾಯ್ನ್ ಆಗಿ ನಮ್ಮ ವ್ಲಾಗ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತಿರೋದಕ್ಕೆ ನಿಮಗೆ ತುಂಬ ತುಂಬ ಹೃದಯದಿಂದ ನಾವು ಥ್ಯಾಂಕ್ಸ್ನ ಹೇಳ್ತೀವಿ. ತುಂಬ ಥ್ಯಾಂಕ್ ಯು. ತುಂಬು ಹೃದಯದ ಧನ್ಯವಾದಗಳು. ತುಂಬು ಹೃದಯದ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ನೋಟಿಫಿಕೇಶನ್ ವಿಡಿಯೋಸ್ ಎಲ್ಲ ನಿಮಗೆ ತಿಳಿದು ಬರುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಲಾಟ್ಸ್ ಆಫ್ ಲವ್.